ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಮೆರವಣಿಗೆಯೊಂದು ನಡೆಯುತ್ತಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ಅದು ಒಂದು ಸಂಘರ್ಷವಾಗಿ ಬದಲಾಗುತ್ತೆ. ಇದು ಹೇಗೆ ಆಯಿತು? ಇದರ ಹಿಂದಿನ ಕಥೆಯೇನು? ಬನ್ನಿ, ಇವತ್ತಿನ ಈ ವಿವರಣೆಯಲ್ಲಿ ಆ ಘಟನೆಯ ಆಳ ಅಗಲವನ್ನು ನೋಡೋಣ. ಸರಿ, ನಾವು ಮೊದಲು ಮೆರವಣಿಗೆಯಲ್ಲಿ ಟೆನ್ಷನ್ ಶುರುವಾಗಿದ್ದು ಹೇಗೆ ಅಂತ ನೋಡೋಣ. ಆಮೇಲೆ ಕಿಲ್ಲಾ ಓಣಿಯಲ್ಲಿ ನಡೆದ ಗೊಂದಲ, ಪೊಲೀಸರ ಅಧಿಕೃತ ಹೇಳಿಕೆ ಏನು ಹೇಳುತ್ತೆ, ಮತ್ತೆ ಹಿಂದೂ ಸಂಘಟನೆಗಳು ಹೇಗೆ ಪ್ರತಿಕ್ರಿಯಿಸಿದವು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಕೊನೆಗೆ ಕಠಿಣ ಕಾನೂನುಗಳ ಬೇಡಿಕೆ ಮತ್ತು ಇದರ ರಾಜಕೀಯ ಆಯಾಮವನ್ನು ಚರ್ಚಿಸೋಣ. ಸರಿ, ಕಥೆ ಶುರುವಾಗೋದು ಬಾಗಲಕೋಟೆಯ ಹಳೆ ಸಿಟಿ ಏರಿಯಾದಲ್ಲಿ. ಶಿವಾಜಿ ಜಯಂತಿಯ ಸಂಭ್ರಮ, ಒಂದು ದೊಡ್ಡ ಮೆರವಣಿಗೆ, ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಈ ಖುಷಿ ಹೆಚ್ಚು ಹೊತ್ತು ಇರಲಿಲ್ಲ. ಹಲವಾರು ಗಂಟೆಗಳಿಂದ ಎಲ್ಲವೂ ಶಾಂತಿಯುತವಾಗಿತ್ತು. ಆದ್ರೆ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಮೆರವಣಿಗೆ ಪಂಕಾ ಮಸೀದಿ ಹತ್ರ ಬರ್ತಿದ್ದ ಹಾಗೆ ಇದ್ದಕ್ಕಿದ್ದಂತೆ ಕಲ್ಲುಗಳು, ಚಪ್ಪಲಿಗಳು ತೂರಿ ಬಂತು. ಈ ಘಟನೆ ನಡೆದ ಜಾಗ ಅಂದ್ರೆ ಕಿಲ್ಲಾ ಓಣಿ, ಇದು ಮೊದಲಿಂದಲೂ ಒಂದು ಸೂಕ್ಷ್ಮ ಪ್ರದೇಶ ಅಂತಾನೆ ಗುರುತಿಸಲ್ಪಟ್ಟಿದೆ. ಯಾಕಂದ್ರೆ ಸ್ಥಳೀಯರು ಹೇಳೋ ಹಾಗೆ ಹಿಂದೆ ಕೂಡ ಹಬ್ಬಗಳ ಟೈಮಲ್ಲಿ ಇಲ್ಲಿ ಚಿಕ್ಕಪುಟ ಗಲಾಟೆಗಳು ಆಗಿದ್ವಂತೆ. ಸೊ ಇದೇನೋ ಆಕಸ್ಮಿಕವಾಗಿ ನಡೆದ ಘಟನೆಯಲ್ಲ, ಬದಲಿಗೆ ಹಳೆ ಉದ್ವಿಗ್ನತೆಗೆ ಮತ್ತೆ ಕಿಡಿ ಹೊತ್ತಿಸಿದ ಹಾಗೆ ಆಯಿತು. ಆ ಒಂದೇ ಒಂದು ಕಲ್ಲು ತೂರಾಟದ ಘಟನೆ ಇಡೀ ಸನ್ನಿವೇಶವನ್ನೇ ಬದಲಾಯಿಸಿಬಿಡ್ತು. ಆ ಕ್ಷಣದ ನಂತರ ಕಿಲ್ಲಾ ಓಣಿಯ ಬೀದಿಗಳಲ್ಲಿ ಏನಾಯ್ತು, ಪರಿಸ್ಥಿತಿ ಹೇಗೆ ಕೈಮೀರಿತು ನೋಡೋಣ. ನೋಡಿ, ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಗಂಭೀರವಾಗಿತ್ತು ಅಂದ್ರೆ ಅಲ್ಲೇ ಸೆಕ್ಯೂರಿಟಿ ನೋಡ್ಕೊಳ್ತಿದ್ದ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಅವರ ಮೇಲೆಯೇ ಕಲ್ಲು ಬಿತ್ತು. ಅವರ ಹೆಗಲಿಗೆ ಗಾಯನೂ ಆಯಿತು. ಅದೃಷ್ಟವಶಾತ್ ಅವರು ಹೆಲ್ಮೆಟ್ ಹಾಕಿದ್ರಿಂದ ತಲೆಗೆ ಬೀಳಬಹುದಾದ ದೊಡ್ಡ ಅನಾಹುತದಿಂದ ಪಾರಾಗಿದ್ದಾರೆ ಅಂತ ವರದಿಗಳು ಹೇಳುತ್ತೆ. ಹಿಂಸೆ ಹೆಚ್ಚಾಗ್ತಿದ್ದ ಹಾಗೆ ಪೊಲೀಸರ ಹತ್ರ ಬೇರೆ ಆಯ್ಕೆಯೇ ಇರಲಿಲ್ಲ. ಗುಂಪನ್ನು ಚದುರಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಅವರು ಲಾಠಿ ಚಾರ್ಜ್ ಮಾಡಲೇಬೇಕಾಯಿತು. ಈ ಗಲಾಟೆಯಲ್ಲೇ ಕೇವಲ ಜನರಿಗೆ ಮಾತ್ರ ತೊಂದರೆಯಾಗಿದ್ದಲ್ಲ, ಹತ್ತಿರದಲ್ಲೇ ಇದ್ದ ತರಕಾರಿ ಮಾರ್ಕೆಟ್ನಲ್ಲಿ ದಿನಗೂಲಿ ನಂಬಿ ಬದುಕೋ ಬಡ ವ್ಯಾಪಾರಿಗಳ 3 ತಳ್ಳುಗಾಡಿಗಳಿಗೆ ಬೆಂಕಿ ಹಚ್ಚಲಾಯಿತು. ಇದು ಅವರ ಹೊಟ್ಟೆ ಮೇಲೆ ಹೊಡೆದ ಹಾಗೆ ಆಯಿತು. ಈ ಘಟನೆಯ ಅಸಲಿ ನೋವು ಏನು ಅನ್ನೋದು ಸಂತ್ರಸ್ತ ವ್ಯಾಪಾರಿಯೊಬ್ಬರ ಈ ಮಾತುಗಳಲ್ಲಿ ಗೊತ್ತಾಗುತ್ತೆ. ತನ್ನ ಜೀವನೋಪಾಯವನ್ನೇ ಕಳೆದುಕೊಂಡ ನೋವನ್ನ ಅವರು ಹೀಗೆ ಹೇಳಿಕೊಂಡ್ರು. ಈ ಎಲ್ಲ ಗೊಂದಲ, ವದಂತಿಗಳ ಮಧ್ಯೆ ಎಸ್ಪಿ ಅವರೇ ಮುಂದೆ ಬಂದು ಅಧಿಕೃತವಾಗಿ ಏನಾಯ್ತು ಅಂತ ವಿವರಿಸಿದ್ರು. ಅವರ ಸ್ಟೇಟ್ಮೆಂಟ್ ಘಟನೆಯ ಬಗ್ಗೆ ಇದ್ದ ಹಲವು ಅಭಿಪ್ರಾಯಗಳನ್ನೇ ಬದಲಾಯಿಸಿತು. ಯಾಕಂದ್ರೆ ಅದರಲ್ಲಿ ಕೆಲವು ಆಶ್ಚರ್ಯ ಅಂಶಗಳಿದ್ದುವು. ಇಲ್ಲಿ ಪೊಲೀಸರು ಕೊಟ್ಟಿರೋ ಅಧಿಕೃತ ಟೈಮ್ಲೈನ್ ತುಂಬಾನೇ ಮುಖ್ಯ. ಅವರ ಪ್ರಕಾರ ಕಲ್ಲು ತೂರಾಟ ಆಗಿದ್ದು ರಾತ್ರಿ 10 ಗಂಟೆ 6 ನಿಮಿಷಕ್ಕೆ. ಗಮನಿಸಿ, ಇದು ಮುಖ್ಯ ಮೆರವಣಿಗೆ ಮಸೀದಿ ಹತ್ರ ಬರೋಕ್ಕೂ ಮುಂಚೆ ನಡೆದಿದ್ದು. ಇದು ಅಲ್ಲಿವರೆಗೂ ಹರಿದಾಡ್ತಿದ್ದ ವರದಿಗಳಿಗಿಂತ ಸಂಪೂರ್ಣವಾಗಿ ಬೇರೆಯಾಗಿತ್ತು. ಇನ್ನೊಂದು ಪ್ರಮುಖ ಸ್ಪಷ್ಟೀಕರಣ ನೋಡಿ, ಯಾವುದೋ ದೊಡ್ಡ ಗಲಭೆ ಆಯ್ತು ಅನ್ನೋ ವದಂತಿ ಇತ್ತು. ಆದ್ರೆ ಅಧಿಕೃತ ವರದಿ ಹೇಳೋದು ಕೇವಲ ಒಬ್ಬ ವ್ಯಕ್ತಿ 2 ಸಣ್ಣ ಕಲ್ಲುಗಳನ್ನ ಶರ್ಯಾಟ್ ಕೆಳಗಿಂದ ತೆಗೆದು ಎಸೆದಿದ್ದಾನೆ, ಮತ್ತು ಆ ಕಲ್ಲುಗಳು ನೇರವಾಗಿ ಮೆರವಣಿಗೆ ಮೇಲೆ ಬಿದ್ದಿಲ್ಲ, ಬದಲಾಗಿ ಸೆಕ್ಯೂರಿಟಿ ಕೊಡ್ತಿದ್ದ ಪೊಲೀಸ್ ಸಿಬ್ಬಂದಿ ಮೇಲೆ ಬಿದ್ದಿದೆ ಅಂತ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತಕ್ಷಣ ಆಕ್ಷನ್ ತಗೊಂಡು ಒಟ್ಟು 8 ಜನರನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಈ 8 ಜನರನ್ನು ಒಂದೇ ಕಾರಣಕ್ಕೆ ಅರೆಸ್ಟ್ ಮಾಡಿರ್ಲಿಲ್ಲ. ಇಲ್ಲಿರೋ ವ್ಯತ್ಯಾಸವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅರೆಸ್ಟ್ ಆಗಿದ್ದು 8 ಜನ, ಆದ್ರೆ ಕಲ್ಲು ಎಸೆದ ಆರೋಪದ ಮೇಲೆ ಅರೆಸ್ಟ್ ಆಗಿದ್ದು ಕೇವಲ ಒಬ್ಬ ವ್ಯಕ್ತಿ ಮಾತ್ರ. ಇನ್ನುಳಿದ 7 ಜನರನ್ನ ಪೊಲೀಸರ ಕೆಲಸಕ್ಕೆ ಅಡ್ಡಿಪಡಿಸಿದ್ರು ಅನ್ನೋ ಆರೋಪದ ಮೇಲೆ ವಶಕ್ಕೆ ಪಡೆಯಲಾಗಿತ್ತು. ಈ ಘಟನೆ ನಡೆದ ತಕ್ಷಣ ಬಾಗಲಕೋಟೆಯ ಹಿಂದೂ ಸಂಘಟನೆಗರಿಂದ ಒಂದು ತೀವ್ರವಾದ ಮತ್ತು ಸಂಘಟಿತ ಪ್ರತಿಕ್ರಿಯೆ ಬಂತು. ಅವರು ಸುಮ್ಮನೆ ಕೂರ್ಲಿಲ್ಲ. ಅವರ ಪ್ರತಿಕ್ರಿಯೆ ಹಂತ ಹಂತವಾಗಿ ಹೆಚ್ಚಾಯಿತು. ಮೊದಲು ಅಂಬಾಭವಾನಿ ದೇವಸ್ಥಾನದಲ್ಲಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ಮಾಡಿದ್ರು. ಆಮೇಲೆ ಪೊಲೀಸರಿಗೆ ಒಂದು ಡೆಡ್ಲೈನ್ ಕೊಟ್ರು, ಮರುದಿನ ಸಂಜೆಯೊಳಗೆ ಎಲ್ಲ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಅಂತ. ಒಂದು ವೇಳೆ ಬೇಡಿಕೆ ಈಡೇರದಿದ್ರೆ ಬಾಗಲಕೋಟೆ ಬಂದ್ಗೆ ಕರೆ ಕೊಡ್ತೀವಿ ಅಂತ ಎಚ್ಚರಿಕೆ ಕೊಟ್ರು. ಈ ಒತ್ತಡದಿಂದಾಗಿ ನಿಷೇಧಾಜ್ಞೆ ಜಾರಿಯಲ್ಲಿದ್ದರೂ ಸಹ ಕಾರ್ಯಕರ್ತರು ಬಂದ್ ಮಾಡಿಸಲು ಮುಂದಾದ್ರು. ಇದು ಮತ್ತೆ ಹೊಸ ಉದ್ವಿಗ್ನತೆಗೆ ಕಾರಣವಾಯಿತು. ಸಂಘಟನೆಗಳ ಮುಖಂಡರಿಗೆ ಕೇವಲ ಅರೆಸ್ಟ್ ಮಾಡಿದ್ರೆ ಸಾಕು ಅನ್ಸಿರ್ಲಿಲ್ಲ. ಭವಿಷ್ಯದಲ್ಲಿ ಇಂಥ ಘಟನೆಗಳು ಮತ್ತೆ ಆಗಬಾರದು, ಅದಕ್ಕೆ ಒಂದು ಕಠಿಣ ಸಂದೇಶ ಹೋಗ್ಬೇಕು ಅಂತ ಆರೋಪಿಗಳ ಮೇಲೆ ಸ್ಪೆಸಿಫಿಕ್ ಆಗಿ ಕಠಿಣ ಕಾನೂನುಗಳೇನೇ ಹಾಕಬೇಕು ಅಂತ ಒತ್ತಾಯ ಮಾಡಿದ್ರು.
ಅವರ ಬೇಡಿಕೆಗಳು ತುಂಬಾನೇ ಸ್ಪಷ್ಟವಾಗಿಟ್ಟು ಪದೇ ಪದೇ ತಪ್ಪು ಮಾಡೋರನ್ನ ಹದ್ದುಬಸ್ತಿನಲ್ಲಿಡೋಕೆ ಗೂಂಡಾ ಕಾಯ್ದೆ ಹಾಕಿ ಅಂತ ಕೇಳಿದ್ರು. ಈ ಕೃತ್ಯದ ಗಂಭೀರತೆಯನ್ನ ತೋರ್ಸೋಕೆ ದೇಶದ್ರೋಹ ಕಾನೂನು ಜಾರಿ ಮಾಡಿ ಅಂದ್ರು. ಅಷ್ಟೇ ಅಲ್ಲ, ಇದಕ್ಕೆ ಆ ಮಸೀದಿ ಆಡಳಿತ ಮಂಡಳಿಯವರೇ ಹೊಣೆ, ಹಾಗಾಗಿ ಅವರ ಮೇಲೂ ಕೇಸ್ ಹಾಕಿ ಅಂತ ಆಗ್ರಹಿಸಿದ್ರು. ಅಂದ್ರೆ ಅವರಿಗೆ ಕೇವಲ ಶಿಕ್ಷೆ ಬೇಕಾಗಿರ್ಲಿಲ್ಲ, ಬದಲಿಗೆ ಒಂದು ಸ್ಟ್ರಾಂಗ್ ಪೊಲಿಟಿಕಲ್ ಮೆಸೇಜ್ ಕಳಿಸ್ಬೇಕಿತ್ತು. ಸ್ವಾಭಾವಿಕವಾಗಿ ಈ ಸ್ಥಳೀಯ ಸಂಘರ್ಷ ಇಲ್ಲಿಗೆ ನಿಲ್ಲಿಲ್ಲ. ರಾಜಕೀಯ ಮುಖಂಡರು ಇದನ್ನ ಒಂದು ಅವಕಾಶವಾಗಿ ಬಳಸ್ಕೊಂಡು ಬಾಗಲಕೋಟೆಯ ಬೀದಿಯಲ್ಲಿ ನಡೆದ ಗಲಾಟೆಯನ್ನ ರಾಜ್ಯಮಟ್ಟದ ರಾಜಕೀಯ ಚರ್ಚೆಯ ವಸ್ತುವನ್ನಾಗಿ ಮಾಡಿದ್ರು. ಒಬ್ಬ ಪ್ರಮುಖ ರಾಜಕೀಯ ನಾಯಕರು ಇದನ್ನ ನೇರವಾಗಿ ಸರ್ಕಾರದ ಆಡಳಿತ ವೈಫಲ್ಯ ಅಂತ ಕರೆದ್ರು. ಅವರ ಮಾತಲ್ಲೇ ಹೇಳೋದಾದ್ರೆ, ಸರ್ಕಾರ ತನ್ನ ತುಷ್ಟೀಕರಣ ಮತ್ತು ವೋಟ್ ಬ್ಯಾಂಕ್ ರಾಜಕೀಯದಿಂದ ಹೊರಬಂದು ಕಠಿಣ ಕ್ರಮ ತಗೋಬೇಕು ಅಂತ ಹೇಳಿದ್ರು. ಈ ರಾಜಕೀಯವಾದಗಳು ಹೀಗಿದ್ವು. ಮೊದಲನೇದಾಗಿ, ಇದು ಶಿವಾಜಿ ಮಹಾರಾಜರಿಗೆ ಮಾಡಿದ ಅವಮಾನ. ಎರಡನೇದಾಗಿ, ಹಿಂದೂ ಹಬ್ಬಗಳ ವಕ್ತೆ ಪದೇ ಪದೇ ಈ ರೀತಿ ಗಲಾಟೆಗಳು ಆಗ್ತಾನೇ ಇವೆ, ಇದು ಅದರದ್ದೇ ಒಂದು ಭಾಗ. ಮೂರನೇದಾಗಿ, ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ದುರ್ಬಲವಾಗಿ ಪ್ರತಿಕ್ರಿಯಿಸ್ತಿದೆ. ಮತ್ತು ಕೊನೆಯದಾಗಿ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅನ್ನೋ ಸ್ಪಷ್ಟ ಸಂದೇಶ ರವಾನೆ ಆಗ್ಲೇಬೇಕು ಅನ್ನೋದು. ಇದೆಲ್ಲವೂ ನಮ್ಮನ್ನ ಒಂದು ಪ್ರಮುಖ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ಬಾಗಲಕೋಟೆಯಂತಹ ಸೂಕ್ಷ್ಮ ಘಟನೆಗಳು ನಡೆದಾಗ ತಕ್ಷಣಕ್ಕೆ ಕಾನೂನು ಕ್ರಮ ತಗೊಳ್ಳೋದು ಮುಖ್ಯನೇ, ಆದ್ರೆ ಅದು ಸಾಕಾಗತ್ತಾ? ಅಥವಾ ಸಮುದಾಯಗಳ ನಡುವೆ ಆಳವಾಗಿ ಬೇರೂರಿರೋ ಅಸಮಾಧಾನ, ಅಪನಂಬಿಕೆಗಳನ್ನ ಬಗೆಹರಿಸದೆ ಶಾಶ್ವತ ಶಾಂತಿಯನ್ನ